ಹಲೋ ಎವ್ರಿವನ್, ನಾನು ಡಾಕ್ಟರ್ ರಶ್ಮಿ ಹೊಸ್ಮನಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್ ಅಲ್ಲಿ ಫರ್ಟಿಲಿಟಿ ಕನ್ಸಲ್ಟೆಂಟ್ ಆಗಿದ್ದೇನೆ. ನಾನು ಇವತ್ತು ಒಂದು ಸಿಂಪಲ್ ಪ್ರೊಸೀಜರ್ ಪಿ ಆರ್ ಪಿ ಬಗ್ಗೆ ನಿಮ್ಗೆ ಹೇಳ್ತೇನೆ. ಪಿ ಆರ್ ಪಿ ಅಂದ್ರೆ ಏನು? ಪಿ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ನಾವು ಇದು ಯಾರಿಗೆಲ್ಲ ಮಾಡ್ತೀವಿ, ಯಾವಾಗ ಮಾಡಬೇಕು, ಎಷ್ಟು ಟೈಮ್ ಮಾಡ್ಬೋದು ಅಂತ ಹೇಳ್ತೇನೆ. ಈ ಪಿ ಅನ್ನ ನಾವು ಯೂಶುವಲಿ ರಿಕರೆಂಟ್ ಇಂಪ್ಲಾಂಟೇಶನ್ ಫೇಲ್ಯೂರ್ ಅಲ್ಲಿ ಮಾಡ್ತೀವಿ. ನಾವು 2 ರಿಂದ 3 ಟೈಮ್ ಅವರಿಗೆ ಇಂಪ್ಲಾಂಟೇಶನ್ ಫೇಲ್ಯೂರ್ ಆಗಿರ್ತದೆ. ಪ್ಲಸ್ ಅವರಿಗೆ ಥಿನ್ ಎಂಡೋಮೆಟ್ರಿಯಂ ಅಂದ್ರೆ ಎಂಡೋಮೆಟ್ರಿಯಂ ಥಿಕ್ನೆಸ್ ನಾಟ್ ಮೋರ್ ದೆನ್ 7 mm or 8 mm ಇಂಥವ್ರಿಗೆ ನಾವು ಪಿ ಅನ್ನು ಸಜೆಸ್ಟ್ ಮಾಡ್ತೀವಿ. ಇದನ್ನ ನಾವು ಯಾವ ರೀತಿ ಮಾಡ್ಬೋದು ಅಂದ್ರೆ ಐದರ್ ಹಿಸ್ಟ್ರೋಸ್ಕೋಪಿಕ್ ಆರ್ ಇಂಟ್ರಾಯುಟ್ರನ್ 2 ರೀತಿಯಿಂದನೂ ಮಾಡ್ಬೋದು. ನಾವು ಇದನ್ನ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ರೆಡಿ ಮಾಡೋದು ಹೇಗೆ ಅಂದ್ರೆ, ನಾವು ಪೇಷಂಟ್ ಇಂದಾನೆ ಅರೌಂಡ್ 10 ml ಬ್ಲಡ್ ಅನ್ನು ತೆಗಿತೇವೆ. ಅದನ್ನ ಸೆಂಟ್ರಿಫ್ಯೂಜ್ ಮಾಡಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನ ಸಪರೇಟ್ ಮಾಡಿ ಅದನ್ನ ಹಿಸ್ಟ್ರೋಸ್ಕೋಪಿಕಲ್ ಥ್ರೂ ನಾವು ಪಿ ನೀಡಲ್ ಇಂದ ಎಂಡೋಮೆಟ್ರಿಯಂ ಅಲ್ಲಿ ಇಂಜೆಕ್ಟ್ ಮಾಡಬಹುದು. ಅದನ್ನ ಯೂಶುವಲಿ ನಾವು ಡೇ 9 ಅಥವಾ ಡೇ 11 ಆಫ್ ಸೈಕಲ್ಗೆ ಮಾಡಿದ್ರೆ ಬೆಟರ್. ಸೊ ನಾವು ಅದನ್ನ 1 to 1.5 ml ಈಚ್ ಕ್ವಾಡ್ರೆಂಟ್ ಆಫ್ ದ ಯೂಟ್ರಸ್ ನಾವು ಅದನ್ನ ಸಬ್ ಎಂಡೋಮೆಟ್ರಿಯಲ್ಲಿ ಪಿ ನೀಡಲ್ ಥ್ರೂ ಇಂಜೆಕ್ಟ್ ಮಾಡ್ತೇವೆ. ನಾನು ಮುಂಚೆ ಹೇಳಿದಾಗೆ ಪಿ ಹಿಸ್ಟ್ರೋಸ್ಕೋಪಿಕಲಿ ಅಥವಾ ಇಂಟ್ರಾಯುಟ್ರನ್ 2 ಮಾಡಬಹುದು. ಇಂಟ್ರಾಯುಟ್ರನ್ ಮಾಡ್ಬೇಕಾದ್ರೆ ಯೂಶುವಲಿ ನಾವು 3 ಸಿಟ್ಟಿಂಗ್ಸ್ ಅಲ್ಲಿ ಮಾಡ್ತೀವಿ. ಒಂದೇ ಟೈಮ್ ಅದು ಸ್ಯಾಂಪಲ್ ಪ್ರಿಪೇರ್ ಮಾಡಿ ನಾವು ಸ್ಟೋರ್ ಮಾಡಿಟ್ಟು ಅದನ್ನ ಡೇ 8, ಡೇ 11, ಡೇ 13 ಈ ತರ ನಾವು ಅದನ್ನ ಇಂಟ್ರಾಯುಟ್ರನ್ ಸೇಮ್ ಆಸ್ ಐವ ಹೆಂಗ್ ಮಾಡ್ತೀವಿ ಆ ತರ ಮಾಡ್ಬೋದು. ಹಿಸ್ಟ್ರೋಸ್ಕೋಪಿಕಲಿ ಥ್ರೂ ಮಾಡಿದ್ರೆ ಅದನ್ನ ನಾವು ಹಿಸ್ಟ್ರೋಸ್ಕೋಪಿಕಲಿ ಪಿ ನೀಡಲ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಈ ಸೈಕಲ್ ಅಲ್ಲಿ ನಾವು ಈ ಮಂತ್ ಅಲ್ಲಿ ನಾವು ಪಿ ಮಾಡಿದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್ ಯೂಶುವಲಿ ನೆಕ್ಸ್ಟ್ ಮಂತ್ ಅಲ್ಲಿ ಇರುತ್ತೆ. ಇದನ್ನ ನಾವು ಓವೇರಿಯನ್ ಪಿ ಸಹ ಮಾಡಬಹುದು. ಓವೇರಿಯನ್ ಪಿ ಯಾರಿಗೆ ಮಾಡ್ತೀವಿ ಅಂದ್ರೆ AMH ತುಂಬಾ ಲೋ ಇರುತ್ತೆ, ಅವರಿಗೆ ಎಗ್ಸ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕಡಿಮೆ ಇದ್ದಾಗ ನಾವು ಇದೇ ತರ ಬಟ್ ಅದ್ರ ಲ್ಯಾಪ್ರೋಸ್ಕೋಪಿಕಲ್ ಇದ್ರು ನಾವು ಪಿ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ ಈಚ್ ಓವರಿಯಲ್ಲಿ ಇಂಜೆಕ್ಟ್ ಮಾಡಿ ಮತ್ತೆ 1 ಮಂತ್ ಅಥವಾ 2 ಮಂತ್ಸ್ ಗ್ಯಾಪ್ ಕೊಟ್ಟು ಅದ್ರ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಎಗ್ ಸ್ಟಿಮ್ಯುಲೇಷನ್ ಮಾಡಿ ಪಿಕಪ್ ಮಾಡಬಹುದು. ಇದರಿಂದ ನಮಗೆ ತುಂಬಾ ಸಕ್ಸಸ್ ಕೂಡ ಆಗಿದೆ. ಈ ತರ ಮಾಡೋದ್ರಿಂದ ನಮಗೆ ಪ್ರೆಗ್ನೆನ್ಸಿ ರೇಟ್ ಅಟ್ ಲೀಸ್ಟ್ 10 to 15% ಸಕ್ಸಸ್ ಜಾಸ್ತಿ ಆಗುತ್ತೆ. ಸೊ ಯಾರಿಗೆ ರಿಕರೆಂಟ್ ಇಂಪ್ಲಾಂಟೇಶನ್ ಫೇಲ್ಯೂರ್ ಅಥವಾ ಥಿನ್ ಎಂಡೋಮೆಟ್ರಿಯಂ ಈ ತರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಈ ಆಪ್ಷನ್ ನ ಟ್ರೈ ಮಾಡಬಹುದು. ಸೊ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಹೊಸ್ಮನಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.